ಅಮ್ಮನವರಿಗೆ ಪ್ರತಿರೂಪ ಅರಿಶಿಣ ಆಗಿರೋದ್ರಿಂದ ಈ ಅರಿಶಿಣದ ನೀರು ವೈದೇಹಿಗೆ. ಕುಂಕುಮ ಕಲಸಿರೋ ನೀರು ದೇವಾಂಶ್ಗೆ. ಈ ನೀರಿನಿಂದ ಮಂಗಳ ಸ್ನಾನವನ್ನು ಮಾಡಿ ನಂತರ ಬೆಂಕಿ ಕೆಂಡದ ಮೇಲೆ ನಡಿಬೇಕು. ಇಷ್ಟು ಸಾಕು ವೈದೇಹಿನ ಮೇಲ್ ಕಳ್ಸೋದಕ್ಕೆ. ತಲೆ ಮೇಲ್ ಹಾಕೋ ನೀರೇ ಬೆಂಕಿ ಹತ್ಸೋ ಪೆಟ್ರೋಲ್ ಆದ್ರೆ ವೈದೇಹಿ ಸ್ನಾನ ಮಾಡೋದು ಹರ್ಷಣದ ನೀರಲ್ಲಿ. ಅದೇ ನೀರಲ್ಲಿ ಪೆಟ್ರೋಲ್ನ ಮಿಕ್ಸ್ ಮಾಡಿದ್ರೆ ಪೆಟ್ರೋಲು ಹರ್ಷಣದ ನೀರು ಮಿಕ್ಸ್ ಆದ್ರೆ ಯಾರಿಗೂ ಅನುಮಾನ ಬರಲ್ಲ. ಅವಳು ಆ ನೀರನ್ನ ತಲೆ ಮೇಲೆ ಸುರ್ಕೊಂಡ್ಮೇಲೆ ಅವಳನ್ನ ಕಾಪಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಪೆಟ್ರೋಲ್ ಸುರ್ಕೊಂಡಿರೋ ಬಟ್ಟೆನ ಹಾಕೊಂಡು ಅಗ್ನಿ ಕುಂಡದೊಳಗಿಳಿದ್ರೆ ಕಾಲಿಟ್ಟಿದ ತಕ್ಷಣನೇ ಬೆಂಕಿ ಹಚ್ಕೊಂಡು ಸುಟ್ಟು ಬೂದಿ ಆಗ್ಬಿಡ್ತಾಳೆ. ಇವಳನ್ನ ದೇವ್ರು ಕೂಡ ಕಾಪಾಡೋಕ್ಕಾಗಲ್ಲ. ಬೆಂಕಿ ಕೆಂಡನ ಸಿದ್ಧ ಮಾಡ್ಕೋಬೇಕು. ನಡೀರಿ. ಬೇಗ ಬಾರೋ. ವೈದೇಹಿ, ನಿನ್ನ ಆ ದೇವ್ರು ಕೂಡ ಕಾಪಾಡೋದಿಲ್ಲ. ಛೇ, ಕರ್ಪೂರ ಮಿಕ್ಸ್ ಮಾಡೋದು ಮರ್ತ್ಬಿಟ್ನಲ್ಲ. ಹಾ, ಅಖಿಲಾಗ್ ಹೇಳ್ತೀನಿ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಗಣಾನಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೆಟ್ರೋಲ್ ಬೆರೆಸಿರೋ ಆ ಅಷ್ಟದ ನೀರಲ್ಲಿ ವೈದೇಹಿ ಸ್ನಾನ ಮಾಡ್ಬೇಕು. ಅದನ್ನ ಸುರ್ಕೊಂಡು ಅಗ್ನಿಕುಂಡದಲ್ಲಿ ಕಾಲಿಟ್ಟ ತಕ್ಷಣ ವೈದೇಹಿ ಬಗ್ಗಂತ ಹತ್ಕೊಂಡು ಉರಿತಾಳೆ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಸ್ವಾಹ ಸ್ವಾಹ. ಓಂ ಲಕ್ಷ್ಮೀನಾರಾಯಣಾಯ ಇದಂ ನಮಃ. ಕೆಂಡ ನೋಡಿದ್ರೆ ಹಾಗೆ ಉರಿತಾ ಇದೆ. ಕಾಲಿಟ್ರೆ ಬೂದಿ ಆಗೋಗುತ್ತೆ ಅನ್ಸುತ್ತೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಹೇಗೆ ಬರ್ತಾರೆ ಇವರು? ಅದೇ ನನ್ನ ಅನುಮಾನ ಕೂಡ. ಇದನ್ನ ಮುಗಿಸ್ಕೊಂಡು ಇವರು ನೆಲಮಾಳಿಗೆಯನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತೀಯಾ? ಆದರೆ ಅದನ್ನ ಮಾಡಬೇಕು. ಅಲ್ಲಿರೋ ಸಂಪತ್ತನ್ನ ಹೇಗಾದ್ರೂ ಮಾಡಿ ಹೊರಗೆ ತರಬೇಕು. ಏನ್ ಮಾವ, ಈ ಕೆಂಡದ ಮೇಲೆ ವೈದೇಹಿನು ದೇವಾಂಶ್ ನಡಿಬೇಕಾ? ಇಷ್ಟಕ್ಕೂ ಈ ಕೆಂಡದ ಮೇಲೆ ನಡೆದು ಯಾರ ಕೈಲಾದ್ರೂ ಬದುಕೋದಕ್ಕಾಗತ್ತಾ ಹೇಳಿ? ಆ ನೆಲಮಾಳಿಗೆ ತೆಗೆಯೋದಕ್ಕೆ ಅಂತ ಕಂಪಲ್ಸರಿಯಾಗಿ ಇದನ್ನ ಮಾಡಲೇಬೇಕಾ? ಬೇರೆ ದಾರಿನೇ ಇಲ್ವಾ? ಶಂಭೋ ಶಂಕರ, ಅವಿವೇಕಿಗಳ ಥರ ಮಾತಾಡಿಕೊಂಡು ಕಾಲಹರಣ ಮಾಡದೆ ಈ ಕಾರ್ಯನ ಪೂರ್ತಿಗೊಳಿಸಿ. ಹಾಗೆ ಆಗ್ಲಿ ಶಿವ, ನೀವಿಬ್ರು ಶುರು ಮಾಡಿ. ನೀನು ಅಷ್ಟೊಂದು ಭಯ ಪಡೋಂಥ ಅವಶ್ಯಕತೆ ಇಲ್ಲ ಊರ್ಮಿಳಾ. ಪಾಪ ಮಾಡೋರು, ಕೆಟ್ಟ ಆಲೋಚನೆ ಇರೋರು ನಡೆದ್ರೆ ಸುಟ್ಟು ಹೋಗ್ತಾರೆ ಹೊರತು ಇವರು ಯಾವ ಪಾಪನೂ ಮಾಡದೇ ಇರೋರು. ಆ ಕೆಂಡ ಅವ್ರಿಗೆ ಏನೂ ಮಾಡಲ್ಲ.
ಇಂಡೈರೆಕ್ಟ್ ಆಗಿ ನೀನಾದ್ರೆ ಸುಟ್ಟು ಬೂದಿ ಆಗ್ತಿದ್ದೆ ಅಂತ ಹೇಳ್ತಿದ್ದಾನೆ. ಆ ನೆಲಮಾಳಿಗೆಯಿಂದ ಸಂಪತ್ತು ಹೊರಗಡೆ ಬರ್ಲಿ, ಆಮೇಲಿಂದ ನೋಡ್ಕೋತೀನಿ ನಿನ್ ವಿಷಯನ. ಅವರಿಗೆ ಆ ಅರ್ಹತೆ ಇದೆ ಅಂತ ಈಗಾಗಲೇ ಗೊತ್ತಾಗಿದೆ. ಏನೋ ನಡೆಯುತ್ತೆ ಅಂತ ಯಾರೂ ಭಯ ಪಡೋ ಅಗತ್ಯ ಇಲ್ಲ. ಮಕರ ಸಂಕ್ರಮಣದ ಸಮಯ ಹತ್ರ ಬರ್ತಾ ಇದೆ. ಮಂಗಳ ಸ್ನಾನ ಮಾಡ್ಕೊಂಡ್ಬಂದು 3 ಸರಿ ಅಗ್ನಿ ಕೆಂಡದ ಮೇಲೆ ಇಬ್ರು ಪವಿತ್ರರಾಗಬೇಕು. 3 ಸಲನಾ? ಯಾಕೆ? ತಲೆ ಮೇಲೆ ಸುರ್ಕೊಂಡಿರೋ ಪೆಟ್ರೋಲ್ ಹೊತ್ಕೊಂಡು ಉರಿಯೋದಕ್ಕೆ ಕೆಂಡದ ಕಿಡಿ ಸೋಕಿದ್ರು ಸಾಕು. ಅದರಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ಇವಳು ಸುಟ್ಟು ಬೂದಿ ಆಗ್ತಾಳೆ. ಯಾವುದೇ ರೀತಿ ಭಯ ಮತ್ತು ಚಿಂತೆಗೆ ಒಳಗಾಗದೆ ದೇವರ ಮೇಲೆ ಭಾರ ಹಾಕಿ ನೀವು ಪ್ರಾರಂಭ ಮಾಡಿ. ಯಾವ ಭಯನೂ ಇಲ್ಲ ಗುರುಗಳೇ. ಜೀವಂತವಾಗಿದ್ರು ಇಲ್ಲದೆ ಹೋದ್ರೂ ಜೊತೆಲೇ ಇರ್ತೀವಿ. ಜೊತೆಲಿದ್ರೆ ಸಾಕು. ಸಾವೇ ಬಂದ್ರು ಸರಿನೇ, ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ. ಒಟ್ಟಿಗೆ ಇರ್ತೀವಿ ಅಂತ ಅನ್ಕೊಂಡಾಗೆಲ್ಲ ಇಬ್ರು ದೂರ ಆಗ್ತಾನೇ ಇದ್ದೀರಾ ದೇವಾಂಶ್. ಈಗ್ಲೂ ಕೂಡ ಒಂದಾಗೋದಿಲ್ಲ. ಯಾಕೆಂದ್ರೆ ಪೆಟ್ರೋಲ್ ಮಿಕ್ಸ್ ಆಗಿರೋ ಅರ್ಶನದ ನೀರ್ನ ವೈದೇಹಿ ಹಾಕೋತಾಳೆ. ಕುಂಕುಮ ಬರ್ತಿರೋ ನಾರ್ಮಲ್ ನೀರ್ನ ನೀನ್ ಹಾಕೋತ್ಯಾ. ವೈದೇಹಿ ಸುಟ್ಟು ಬೂದಿ ಆಗ್ತಾಳೆ. ಅದನ್ನ ನೀನ್ ನೋಡ್ತ್ಯಾ. ಸಾವು ನಿಮ್ಮನ್ನ ಒಟ್ಟಿಗೆ ಇರೋದಕ್ಕೆ ಬಿಡೋದಿಲ್ಲ. ನೋಡ್ತಾ ಇರಿ. ನಡಿ ವೈದೇಹಿ. ದೇವಾಂಶ್, ಗುರುಗಳು ಹೇಳ್ದಂಗೆ ವೈದೇಹಿ ಅರ್ಶನದ ನೀರಿಂದ, ನೀನು ಕುಂಕುಮದ ನೀರಿಂದ ಸ್ನಾನ ಮಾಡಬೇಕು. ಆಗ್ಲಿ ಅದ್ಗೆ. ಏನು ನೀರಲ್ಲೇನೋ ವಾಸನೆ ಬರ್ತಿದೆ? ಸ್ಮೆಲ್ಲ? ಏನ್ ಸ್ಮೆಲ್ ಬರ್ತಿದೆ? ಓ, ಕರ್ಪೂರದ ಸ್ಮೆಲ್ಲು ಅನ್ಸುತ್ತೆ. ಈ ತರ ನೀರಲ್ಲಿ ಬೆರೆಸಿರ್ತಾರಲ್ವಾ, ಒಳ್ಳೇದೇ ಆಗತ್ತೆ. ಪೆಟ್ರೋಲ್ ವಾಸನೆ ಬರ್ದೇ ಇರ್ಲಿ ಅಂತ ನಾನೇ ಮಿಕ್ಸ್ ಮಾಡಿದೆ. ಸುಟ್ಟು ಬೂದಿ ಆದ್ಮೇಲೂ ಯಾರಿಗೂ ಯಾವ ಅನುಮಾನನೂ ಬರಲ್ಲ. ಏನಾಯ್ತು ವೈದೇಹಿ? ಏನೂ ಇಲ್ಲ ಬಾವ, ಸ್ವಲ್ಪ ತಲೆ ಸುತ್ತ ಬರೋ ಹಾಗಾಯ್ತು. ಪರವಾಗಿಲ್ಲ, ನಡಿ ಹೋಗೋಣ.
ಓಂ ಸೋಮಾಯ ನಮಃ ಸ್ವಾಹಾ ಸ್ವಾಹಾ. ಓಂ ಸೋಮಾಯ ಇದಂ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃಕ್ಷೀಯಮಾಮೃತಾತ್ ಸ್ವಾಹಾ ಸ್ವಾಹಾ. ಓಂ ಮೃತ್ಯುಂಜಯಾಯ ಇದಂ ನಮಃ. ಈಗ ಸಾಹಿತ್ಯ ಕಣೆ. ಇದೇನು ನೀರು ಹನಿ ಬೆಂಕಿಲ್ ಬಿದ್ದ ತಕ್ಷಣ ಉರಿತಾ ಇದೆಯಲ್ಲ? ಬಾ ದೇವಾಂಶ್, ಒಂದ್ ನಿಮಿಷ ಇರಿ. ಶಿವಾಜ್ಞೆ ಆಗ್ಬೇಕು. ಈ ಶಾಸ್ತ್ರ ಏನೋ ಆಕಾಶದ ಕಡೆ ನೋಡೋದೇನೋ. ಇನ್ ಸ್ವಲ್ಪ ಹೊತ್ತು ಹೀಗೆ ಇದ್ರೆ ಸುರಿದಿರೋ ಪೆಟ್ರೋಲ್ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ, ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ಮಕರ ಸಂಕ್ರಮಣ ಶುರುವಾಗಿದೆ, ನೀವು ಪ್ರಾರಂಭಿಸಿ. ಒಂದು ಸರಿ ಮುಂದೆ ಹೆಜ್ಜೆ ಇಟ್ಮೇಲೆ ಪ್ರಾಣ ಹೋದ್ರೂ ಹಿಂದೆ ಬರಬಾರ್ದು. ಓಂ ಸೋಮಾಯ ನಮಃ ಸ್ವಾಹಾ ಸ್ವಾಹಾ. ಓಂ ಸೋಮಾಯ ಇದಂ ನಮಃ. ಓಂ ತ್ರಯಂಬಕಂ ಯಜಾಮಹೇ. ದೇವಾಂಶ್, ಬಾವಾ, ಇವ್ರ ರೊಮ್ಯಾನ್ಸ್ ಬೇರೆ ಕೇಳು. ಅವಳು ಸುಟ್ಟು ಬೂದಿ ಆಗ್ಲಿ ಅಂತ ಪ್ಲಾನ್ ಮಾಡಿದ್ರೆ ಅವಳನ್ನ ಎತ್ಕೊಂಡ್ಬಿಟ್ಯಲ್ಲೋ. ನಾನು ನಡಿಬೋದು ಅಂತ ಹೇಳ್ತಾ ಇದ್ದೀನಲ್ಲ ಬಾವಾ. ನೀನ್ ನಡಿಬಾರ್ದು ವೈದೇಹಿ. ನೀನ್ ಸ್ನಾನ ಮಾಡಿರೋದು ಅರ್ಶನದ ನೀರಲ್ಲ, ಪೆಟ್ರೋಲಲ್ಲಿ. ನೀ ಕಾಲಿಟ್ಟ ತಕ್ಷಣನೇ ಬೆಂಕಿಗೆ ಆಹುತಿಯಾಗಿ ಬೂದಿ ಆಗೋಗ್ತೀಯ. ಹಾಗಾಗ್ಬಾರ್ದು. ಅದಕ್ಕೆ ಈಗ ನಿನ್ನೆ ಎತ್ಕೊಂಡಿದ್ದು. ದೇವಾಂಶ್, ಏನೂ ಆಗಲ್ಲ ಅಂತ ಗುರುಗಳು ಹೇಳಿದಾರಲ್ಲ, ಜೊತೆಲ್ ನಡೀರಿ. ಬಾವಾ, ನನಗಂತದ್ದೇನೂ ಆಗಿಲ್ಲ ಬಾವಾ. ಕೆಳಗಿಳ್ಸು ನನ್ನ. ಅವಳು ನಡಿಯಕ್ಕಾಗತ್ತೆ ಅಂತ ಹೇಳ್ತಿದ್ದಾಳಲ್ವಾ, ನೀನ್ ಎತ್ಕೊಂಡು ನಡೆದ್ರೆ ಫಲ ಸಿಗಲ್ವೇನೋ? ಹೌದು ದೇವಾಂಶ್, ನಮಗ್ ಬೇಕಾಗಿರೋದು ಪಾಪದ ಪರಿಹಾರ. ವೈದೇಹಿ ಕೂಡ ನಡೀಲೇಬೇಕು. ಇಳ್ಸು ಬಾವಾ, ನಾನು ನಡಿಬೋದು ಅಂತ ಹೇಳ್ತಿದ್ದೀನಿ ತಾನೆ. ಇಲ್ಲ ವೈದೇಹಿ, ಈ ಪರಿಸ್ಥಿತಿಲಿ ನಿನ್ನ ನಾನು ಕೆಳಗಿಳಿಸಕ್ಕಾಗಲ್ಲ. ಇಳಿಸಲ್ಲ ಅಂತ ನೀನ್ ಹೇಳಿದ್ರಾಗಲ್ಲ, ಸ್ವಾಮೀಜಿ ಹೇಳ್ಬೇಕು. ನೀವ್ ಹೇಳಿ ಸ್ವಾಮೀಜಿ, ಈ ತರ ಎತ್ಕೊಂಡ್ ನಡಿಬೋದಾ? ಇಬ್ರು ಒಟ್ಟಾಗಿ ನಡೆದ್ರು, ಒಂದಾಗಿ ನಡೆದ್ರು ಒಂದೇ. ಅರ್ಧನಾರೀಶ್ವರ ತತ್ವ. ಅಭ್ಯಂತರ ಇಲ್ಲ, ಯಾರು ಅಭ್ಯಂತರನೂ ಮಾಡಲ್ಲ. ನಡೀರಿ.
ಹರ ಹರ ಮಹಾದೇವ. ಹರ ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಇವನ್ ಹೀಗ್ ಮಾಡ್ತಾನೆ ಅಂತ ಗೊತ್ತಿದ್ರೆ ಕುಂಕುಮದ ನೀರಲ್ಲೂ ಪೆಟ್ರೋಲ್ ಮಿಕ್ಸ್ ಮಾಡ್ತಿದ್ದೆ. ಇಬ್ರು ಸುಟ್ಟು ಬೂದಿ ಆಗ್ತಾ ಇದ್ರು. ಛೇ, ಪೀಡೇನು ತೊಲಗ್ತಾ ಇತ್ತು. ಇವಾಗ ವೈದೇಹಿ ಮೇಲಿರೋ ಪೆಟ್ರೋಲ್ ಎಲ್ಲ ದೇವಾಂಶ್ ದೇಹ ಕಂಡ್ಕೊಳುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಹೀಗೆ ನಡೀತಿದ್ರೆ ದೇವಾಂಶ್ ಸುಟ್ಟು ಬೂದಿ ಆಗ್ತಾನೆ. ಹರ ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಶಂಭೋ ಶಂಕರ. ಒಂದು ಸಲ ನಡಿಬೇಕು ಅನ್ಕೊಂಡಿದ್ದೆ, ಆದ್ರೆ 3 ಸಲ ನಡಿಬೇಕು ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ರು. ಅಷ್ಟ್ರಲ್ಲಿ ವೈದೇಹಿ ಮೈ ಮೇಲಿರೋ ಪೆಟ್ರೋಲು ದೇವಾಂಶ್ ಬಟ್ಟೆಗೂ ಹರಡುತ್ತೆ. ಆಗ ಇಬ್ರು ಸುಟ್ಟು ಬೂದಿ ಆಗ್ತಾರೆ. ಅವಳನ್ ಕಾಪಾಡಕ್ ನೋಡಿದ್ ನಿನ್ಗೆ ಇದೇ ಶಿಕ್ಷೆ ಕಣೋ. ಓಂ ನಮಃ ಶಿವಾಯ. ಶಂಭೋ ಶಂಕರ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಶಂಭೋ ಹರ ಮಹಾದೇವ. ಹರ ಹರ ಮಹಾದೇವ. ಶಂಕರ. ಹರ ಹರ ಮಹಾದೇವ. ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಶಂಭೋ ಶಂಕರ. ಶಂಕರ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಶಂಭೋ. ರಂಗ ನೀರ್ ತಗೊಂಡ್ ಬಾ. ಬಾವಾ, ಏನಾಯ್ತು ದೇವಾಂಶ್? ಏನಾಯ್ತು? ದೇವಾಂಶ್ ದೇವಾಂಶ್? ಏನಾಯ್ತಪ್ಪ? ಯಾಕಪ್ಪ, ಏನಾಯ್ತೀಗ? ಏನಾಯ್ತು ದೇವಾಂಶ್? ಯಾಕೆ ಹೀಗ್ ಮಾಡ್ತಿದ್ಯಾ? ಏನಾಯ್ತು ಬಾವಾ? ದೇವಾಂಶ್ ಛೇ, ನನ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಹೆಂಡತಿ ಬೆಂಕಿಲ್ ನಡಿಬಾರ್ದು ಅಂತ ಎತ್ಕೊಂಡ, ಇಲ್ಲ ಅಂದ್ರೆ ಅವಳ ದೇಹಕ್ಕೆ ಪೆಟ್ರೋಲ್ ಅಂಟ್ಕೊಂಡಿದೆ ಅನ್ನೋ ವಿಷಯ ಗೊತ್ತಾಗಿ ಎತ್ಕೊಂಡ. ದೇವಾಂಶ್ ಏನಾಯ್ತಪ್ಪ? ನಿನ್ಗೇನಾಗಿಲ್ಲ ಅಲ್ವಾ? ನಿನ್ಗೇನಾಗಿಲ್ಲ ತಾನೆ? ದೇವಾಂಶ್ ಏನಾಯ್ತಪ್ಪ? ಅಮ್ಮ, ವೈದೇಹಿಗೆ ಅವಳ ತಲೆ ಮೇಲೆ ಹಾಕಿದ ನೀರಲ್ಲಿ ಪೆಟ್ರೋಲ್ ಮಿಕ್ಸ್ ಮಾಡಿದ್ರು.
ಏನ್ ಹೇಳ್ತಿದ್ಯಾ ದೇವಾಂಶ್? ಪೆಟ್ರೋಲ್ ಆಗಿದ್ರೆ ವಾಸನೆ ಬರ್ಬೇಕಿತ್ತಲ್ಲ. ಬರಲ್ಲಪ್ಪ, ಬರ್ದೇ ಇರೋ ಹಾಗೆ ಪಚ್ಕರ್ಪುರನ ಮಿಕ್ಸ್ ಮಾಡಿದ್ರು.